ರೆಸ್ಪಾನ್ಸ್ ಸಿಗ್ತಾ ಇದೆ ಅಂಡ್ ಅಕ್ಕ ಟೀಮ್ ಅನ್ನು ಮಾಡಿದ್ರೆ ಸೊ ಕಂಪ್ಲೇಂಟ್ಸ್ ಬರ್ತಾ ಇದ್ದಾವೆ ಯಾಕೆ? ನೋಡಿ, ಈಗ ಮೊನ್ನೆ ಲಾಂಚ್ ಮಾಡಿದ್ದೀವಿ ನಾವು 28ನೇ ತಾರೀಕು. ಈಗ ನಾಳೆ ಗೃಹ ಇಲಾಖೆ, ಹೋಮ್ ಮಿನಿಸ್ಟ್ರು 5ನೇ ತಾರೀಕು ಹೋಮ್ ಮಿನಿಸ್ಟ್ರು ಮತ್ತು ಹೋಮ್ ಸೆಕ್ರೆಟರಿ ಅವ್ರ ಜೊತೆ ಕೂತ್ಕೊಂಡು ಎಲ್ಲ ಅಂದರೆ ಒಂದು ರೂಪುರೇಷೆನ ಏನು ನಾವು ಫೈನಲ್ ಮಾಡಿದ್ದೀವಿ ನಮ್ಮ ಇಲಾಖೆಯಲ್ಲಿ ಈ ರೀತಿ ಕೆಲಸ ಮಾಡುತ್ತಂತೆ. ಸೊ ಅವತ್ತು ಒಂದು ಏನು ಹೇಳ್ತಾರೆ, ಇದಕ್ಕೆ ಒಂದು ಮುದ್ರೆ ಒತ್ತೀವಿ. ಎರಡು ಇಲಾಖೆಗಳನ್ನು ಒಳಗೊಂಡಂಥ ಏನೇನು ಇರಬೇಕು, ಅಕ್ಕಪಡೆಯ ಏನು ನಿದರ್ಶನಗಳಿರ್ತವೆ, ಅಕ್ಕಪಡೆ ಯಾವ ರೀತಿ ಕೆಲಸ ಮಾಡುತ್ತೆ, ಅಕ್ಕಪಡೆಯಿಂದ ಹೆಣ್ಮಕ್ಳಿಗೇನು ಲಾಭ ಆಗುತ್ತೆ ಅಂತ ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಹೋಮ್ ಇಲಾಖೆಯವ್ರದ್ದು ಕೂಡ ಅಡ್ವೈಸ್ನ ಅದ್ರಲ್ಲಿ ತಗೊಂಡು 5ನೇ ತಾರೀಕಿಗೆ ಫೈನಲ್ ಮಾಡಿ ಎಷ್ಟು ಕಮಿಷನರೇಟ್ ಇದೆ ನಮ್ಮ ರಾಜ್ಯದಲ್ಲಿ, ಎಷ್ಟು ಜಿಲ್ಲೆಯಲ್ಲಿ ಕಮಿಷನರೇಟ್ ಇದೆ, ಎಷ್ಟು ಜಿಲ್ಲೆಯಲ್ಲಿ SP ಆಡಳಿತ ಇದೆ, ಸೊ ಆ ಮೂಲಕ ನಾವು ಕಳಿಸ್ತೀವಿ. ಸೊ ಬಹುಶಃ 7 ಇದರಲ್ಲಿ ಕಮಿಷನರೇಟ್ ಇದೆ, 31 ಜಿಲ್ಲೆಯಲ್ಲಿ SP ಇದಿದೆ. ಸೊ ಟೋಟಲ್ 38 ಕಡೆ ನಮ್ಮ ಅಕ್ಕಪಡೆ ಅಂದರೆ ಮೊದಲನೇ ಹಂತದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡುತ್ತೆ. ಇನ್ನು ಎರಡನೇದಾಗಿ ನೀವು ಹೇಳಿದ್ರೆ ಗೃಹಲಕ್ಷ್ಮಿ ಬ್ಯಾಂಕು ಬಹಳಷ್ಟು ಒಳ್ಳೆಯ ಒಂದು ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ. ಮಹಿಳೆಯರು ಭಾಳಷ್ಟು ಉತ್ಸುಕತೆ ಆಗಿದ್ದಾರೆ. ನಾವು ಶೇರ್ ಅಮೌಂಟ್ ಹೇಳಿದ್ವಿ, ನಾವು ಮೆಂಬರ್ಶಿಪ್ ಅಂತ ಹೇಳ್ತೀವಿ. 1,000 ರೂಪಾಯಿ ಮೆಂಬರ್ಶಿಪ್ ಇದೆ. ಆಮೇಲೆ ಒನ್ ಟೈಮ್ ಖರ್ಚು ವೆಚ್ಚ ಅಂತ ಇರುತ್ತೆ. ಸೊ ಅವರ ಫಾರ್ಮ್ ಆಗಲಿ, ರಿಜಿಸ್ಟ್ರೇಷನ್ ಆಗಲಿ, ಸ್ಟೇಷ್ನರಿ ಖರ್ಚಾಗಲಿ ಅದು ಎಷ್ಟು ಮಿನಿಮಮ್ ಆಗುತ್ತೆ ಅಂತ ಲೆಕ್ಕ ಮಾಡ್ತಾ ಇದ್ದೀವಿ. ಸೊ ನಮಗೆ ಈಗಾಗಲೇ ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡಿದ್ದೀವಿ. ಸೊ ರೆಸ್ಪಾನ್ಸ್ ಭಾಳ ಚೆನ್ನಾಗಿದೆ. ಆದರೆ ಇದಕ್ಕೆ ನಾವು ಒಂದು ಟೈಮ್ ಪೀರಿಯಡ್ನ ಇಡ್ತೀವಿ. ಈ ಏನು ಗೃಹಲಕ್ಷ್ಮಿ ಬ್ಯಾಂಕ್ ಸದಸ್ಯತ್ವ, ನೋಂದಣಿ ಸದಸ್ಯತ್ವ ಇದೆಯಲ್ಲ, ಇದಕ್ಕೆ ಟೈಮ್ ಬಾಂಡ್ ಇದೆ, ಟೈಮ್ ಲಿಮಿಟ್ ಇದೆ. ಫಸ್ಟ್ ಕಮ್ ಫಸ್ಟ್ ಸರ್. ಒಂದು 30 ದಿನನೋ 60 ದಿನನೋ 90 ದಿನ ಅಷ್ಟೇ ಓಪನ್ ಇರುತ್ತೆ. ಆಮೇಲೆ ಅದನ್ನು ಓಪನ್ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಕೋಟಿಗಟ್ಟಲೆ ಗೃಹಲಕ್ಷ್ಮಿ ಬೆನಿಫಿಷರಿ ಇರೋದ್ರಿಂದ ನಾವು ಅದನ್ನು ಹೆಂಗೆ ಗೃಹಲಕ್ಷ್ಮಿ ಹೇಗೆ ನಾವು ಓಪನ್ ಇಟ್ಟಿದ್ದೀವಿ ಆ ರೀತಿ ಇಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಫೈನಾನ್ಸ್ ಇನ್ಕ್ಲೂಡ್ ಇರುತ್ತೆ. ಸೊ ಒಂದು 100 ದಿನನೋ ಒಂದು ಅವಕಾಶ ಕೊಡ್ತೀವಿ. ಆ 100 ದಿನದಲ್ಲಿ ಅವರು ಸದಸ್ಯರಾಗಬೇಕು. ಎಷ್ಟರವರೆಗೆ ಸಾಲ ಸೌಲಭ್ಯ ಸಿಗುತ್ತೆ ಮೇಡಮ್? 30,000ದಿಂದ ಈಗ ಸದ್ಯಕ್ಕೆ ನಾವು ಡಿಸೈಡ್ ಮಾಡಿದ್ದು 30,000ದಿಂದ 3 ಲಕ್ಷದವರೆಗೆ ಇಂಡಿವಿಜುವಲ್ ಸಾಲ. ಸಂಘದ ಮೇಲೆ ನಾವು ಈ ಬ್ಯಾಂಕ್ನಿಂದ ಕೊಡೋದಿಲ್ಲ. ಇಂಡಿವಿಜುವಲ್ ಆಗಿ 30,000ದಿಂದ 3 ಲಕ್ಷದವರೆಗೆ ಕೊಡ್ತೀವಿ. ತೀರಾ ಅವಶ್ಯಕತೆ ಇದ್ದರೆ ಎಲ್ಲ ಸದಸ್ಯರು ಅಂದರೆ ಎಲ್ಲ ಡೈರೆಕ್ಟರ್ಗಳು, ಏನು ಬೋರ್ಡ್ ಅಂತ ಇರುತ್ತೆ, ಬ್ಯಾಂಕ್ನ ಬೋರ್ಡ್ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ಒಬ್ಬರಿಗೆ ವೈಯಕ್ತಿಕವಾಗಿ ಇನ್ನೂ ಜಾಸ್ತಿ ಅವಶ್ಯಕತೆ ಇದ್ದರೆ ಬೋರ್ಡ್ ಅನುಮತಿ ಕೊಟ್ಟರೆ 6 ಲಕ್ಷದವರೆಗೂ ಕೂಡ ಕೊಡ್ತೀವಿ. ನ್ಯಾಷನಲೈಸ್ಡ್ ಬ್ಯಾಂಕ್ನ ಬಡ್ಡಿ ದರ. ಹೌದು, ಇದು ಕೋಆಪರೇಟಿವ್ ಬ್ಯಾಂಕ್ ಆದರೂ ಕೂಡ ನ್ಯಾಷನಲೈಸ್ಡ್ ಬ್ಯಾಂಕ್ನ ಬಡ್ಡಿ